ಓಕೆ. ಸುಮ್ಮನೆ ಇಷ್ಟೇ ಹಿಂಗೆ ಬರ್ಕೊಂಡ್ಬಿಡ್ರಿ ನಿಮ್ಮ ನೋಟ್ಬುಕ್ನಾಗ. ಹಿಂಗೆ ಹಾಕ್ರಿ, ಮ್ಯಾಲ ಎ ಅನ್ರಿ, ಈ ಕಡೆ ಸೈಡಿಗೆ 1 ಅನ್ರಿ, ಇಲ್ಲಿ 1 2 ಕೊಡ್ರಿ, ಅಥವಾ ಇಲ್ಲಿ ಬೇರೆ ದತ್ತಾಂಶ ಕೊಡೋಣ. ಕನ್ಫ್ಯೂಷನ್ ಆಗ್ತಂದ್ರೆ ಇದಕ್ಕೆ ನಾನು 5 ಕೊಡ್ತೀನಿ ರೀ. ಇಷ್ಟು ಬರೆದ್ಬಿಡ್ರಿ, ಸುಮ್ಮನೆ ಹಾಕೊಂಡ್ಬಿಡ್ರಿ. ನಿಮಗೆ ಎಕ್ಸಾಮ್ದಾಗ ಕೇಳಿದ್ನಂದ್ರೆ ಇದು ನಿಮಗೆ ನೆನಪಿರ್ಬೇಕ್ರಿ, ರಿಫ್ಲೆಕ್ಟ್ ಆಗ್ತಿರ್ಬೇಕು ಅವಾಗ. ಹೆಂಗೆ ಬರ್ದಿದ್ದೀವಪ್ಪ, ಈಕ್ವಲ್ ಟು ಸಮ್ ಅಂತ ಹಾಕಿದ್ದೀವಿ, ಅಲ್ಲಿ 1 ಅಂತ 5 ಅಂತಿತ್ತು, ಅದಕ್ಕೆ A1 ಅಂತ ಹಾಕಿದ್ದೀವಿ, ಆಮೇಲೆ 2 ಅಂತಿತ್ತು, ಅದಕ್ಕೆ A2 ಅಂತ ಹಾಕಿದ್ವಿ. ಸೊ ಇದು ಫಾರ್ಮುಲಾ ಸ್ವಲ್ಪ ನೆನಪಿರ್ಬೇಕು. ಬರದ್ರಿ ಮುಂದಕ್ಕೆ ಹೋಗೊಂಡ್ರೆ ಓಕೆ. ಸುಮ್ಮನೆ ಇದು ಫಾರ್ಮುಲಾ ನಿಮ್ಗೆ ನೆನಪಿರ್ರಿ. ಈಗ ಮುಂದೆ ಬರ್ಕೊಂಡ್ಬಿಡೋಣ. ತೆಗಿಲ್ರಿ ಅದನ್ರಿ, ನಡೀತದ್ರಿ. ಓಕೆ, ನೆಕ್ಸ್ಟ್ ಕೆಳಗೆ ಬರೋಣ. ಇಲ್ಲಿ ಫಾರ್ಮುಲಾ ಬರ್ತೀನಿ ರೀ. ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್, ಇಲ್ಲೇನಿರ್ತದಂದ್ರೆ ನಮಗೆ ಸೆಲ್ ಅಡ್ರೆಸ್ ಅಥವಾ ಸೆಲ್ ರೆಫರೆನ್ಸ್ ಅಂತ ಹೇಳ್ತೀವಿ ರೀ. ಸೆಲ್ ಅಡ್ರೆಸ್ ಪ್ಲಸ್ ಮತ್ತೆ ಸೆಲ್ ಅಡ್ರೆಸ್, ಹೌದ್ರಾ ರೀ? ಸೆಲ್ ಅಡ್ರೆಸ್ ಪ್ಲಸ್ ಸೆಲ್ ಅಡ್ರೆಸ್ ಇರ್ತದೆ ರೀ, ಹಿಂಗ್ರಿ. ಓಕೆ, ಇದು ಯಾವ ಒಂದು ಫಾರ್ಮುಲಾ ಅದ ರೀ? ಸ್ವಲ್ಪ ಕಲರ್ ಚೇಂಜ್ ಮಾಡಮ್ರಿ, ಉಪಯೋಗ ಡಿಫ್ರೆನ್ಸ್ ಗೊತ್ತಾಗಬೇಕ್ರಿ. ಓಕೆ, ಯಾವ ಫಾರ್ಮುಲಾ ರೀ ಇದು? ಬರ್ಕೊಂಡ್ಬಿಡ್ರಿ. ಅರ್ಥಮೆಟಿಕ್ ಎಡಿಷನ್. ಅರ್ಥಮೆಟಿಕ್ ಎಡಿಷನ್, ಅರ್ಥಮೆಟಿಕ್ ಎಡಿಷನ್ ಏನಾಗಿರುತ್ತೆ ನಮ್ಮ ಫಾರ್ಮುಲಾ ಗೊತ್ತಾ ಸರ್? ಈಕ್ವಲ್ ಟು ಸಮ್ ಅಂತ ಹಾಕ್ತಿದ್ದೇವೆ ಸರ್, ಓಪನಿಂಗ್ ಬ್ರಾಕೆಟ್ ಹಾಕಿ ಸೆಲ್ ಅಡ್ರೆಸ್ ಹಾಕ್ತಿದ್ದೇವೆ. ಅದು A1 ಆಗಿತ್ತಂದ್ರೆ A1 ಕೊಡ್ತಿದ್ದೇವೆ ಸರ್. ಇಲ್ಲ ಸರ್ ನಮ್ಗೆ ಎಲ್ಲಿತ್ತು ಅಂತಂದ್ರೆ D5 ಆಗಿತ್ರಿ ಸರ್, D5 ಪ್ಲಸ್ ಮತ್ತೆ ಇನ್ನೊಂದು ದತ್ತಾಂಶ ಯಾವ ಸೆಲ್ನಾಗದ ಆ ಸೆಲ್ ಅಡ್ರೆಸ್ ಕೊಡ್ತಿದ್ದೇವೆ. ಇಲ್ಲಿ ನಮಗೆ ಅರ್ಥಮೆಟಿಕ್ ಆಪರೇಟರ್ ಯಾವ್ದು ಬಂದ ಸರ್? ಎಡಿಷನ್ ಬಂದದ್ರಿ. ಹೀಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೂಡಿಸುವ ಲೆಕ್ಕ ಅಂತ ಹೇಳ್ತೀವ್ರಿ. ಈಕ್ವಲ್ ಟು ಸಮ್ ಸೆಲ್ ಅಡ್ರೆಸ್ ಪ್ಲಸ್ ಸೆಲ್ ಅಡ್ರೆಸ್, ಇದಕ್ಕೆ ಯಾವಂದ್ರೆ ಅರ್ಥಮೆಟಿಕ್ ಎಡಿಷನ್ ರೀ. ಇನ್ನೀಗ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬರ್ಸೋದು ಬ್ಯಾಡ್ರಿ. ನಮ್ಗೆ ಗೊತ್ತಾಗ್ತದೆ ಸರ್ ಏನಂದ್ರೆ ಇಲ್ಲಿ ಪ್ಲಸ್ ತೆಗೆದು ಮೈನಸ್ ಹಾಕಿದೇವು ಅಂದ್ರೆ ಅದು ಅರ್ಥಮೆಟಿಕ್ ಸಬ್ಟ್ರಾಕ್ಷನ್ ಆಗಿರುತ್ತೆ ಸರ್. ಅದನ್ನ ತೆಗೆದು ಸ್ಟಾರ್ ರೀ, ಅದನ್ನ ಆಸ್ಟ್ರಿಕ್ ಅಂತ ಕರಿತೀವ್ರಿ. ಅದು ಹಾಕಿದೇವು ಅಂದ್ರೆ ರೀ ಮಲ್ಟಿಪ್ಲೈ ಆಗ್ತದ್ರಿ ಸರ್. ಅದಾದ್ಮೇಲೆ ಹಿಂಗೆ ಸ್ಲ್ಯಾಶ್ ಹಾಕಿದೇವು ಅಂದ್ರೆ ರೀ ಸರ್, ಫ್ರಂಟ್ ಸ್ಲ್ಯಾಶ್ ಹಿಂಗೆ ಬರ್ದೇವಂದ್ರೆ ಹಾಂ ರೀ ಗೊತ್ತಿರೋದು ಇದನ್ನ ಫ್ರಂಟ್ ಸ್ಲ್ಯಾಶ್ ಅಂತೀವಿ ಸರ್. ಯಾಕೆ ಅದಕ್ಕೆ ಫ್ರಂಟ್ ಸ್ಲ್ಯಾಶ್ ಅಂತೀವಿ ಅಂದ್ರೆ ಹಿಂಗೆ ಮುಂದಕ್ಕೆ ಬಾಗ್ಯದ್ರಿ ಸರ್. ಸೊ ಇದನ್ನ ಹಾಕಿದೇವು ಅಂದ್ರೆ ಏನಂತ ಕರಿತೀವ್ರಿ? ಡಿವಿಷನ್ ರೀ, ಅಥವಾ ಅರ್ಥಮೆಟಿಕ್ ಡಿವಿಷನ್ ಅಂತ ಕರಿತೀವ್ರಿ. ಕ್ಲಿಯರ್ ಅದಾರ ರೀ? ಇದನ್ನ ಹಾಕೊಳ್ಳೋದು ಬೇಡ, ಒಂದು ಗೊತ್ತವ್ರೆ ಸಾಕು. ನಾ ಅರ್ಥಮೆಟಿಕ್ 4 ಮಾಡ್ಬೋದ್ರಿ. ನೆಕ್ಸ್ಟ್ ರೀ, ಇನ್ನು ಎರಡನೆಯ ಫಾರ್ಮುಲಾ ರೀ ಹೇಳ್ಬೋದ? ಇನ್ನೊಂದು ಎರಡನೇ ಫಾರ್ಮುಲಾ ಯಾವ್ದಿತ್ತು ನಿನ್ನೆ ನಾವು ನೋಡಿದಾಗ? ಒಂದು ಮಿಸ್ ಆಗ್ಬಾರ್ದ್ರ ನಿಮಗ್ರಿ. ನೆಕ್ಸ್ಟ್ ಅದಾದ್ಮೇಲೆ ಈಕ್ವಲ್ ಟು ಡೇಟ್ ಅಂತ ಬರ್ಕೊಂಡ್ಬಿಡ್ರಿ. ಈಕ್ವಲ್ ಟು ಡೇಟ್, DATE ಡೇಟ್, ಹೌದ್ರಾ ರೀ? ಅದ್ರಾಗ ಏನೇನು ಬರ್ತಿತ್ತು ಅಂದ್ರೆ ಡೇಟ್ನಾಗ ಇಲ್ಲೇ ನೋಡ್ಬಿಡಮ್ರಿ ರೀ, ಇದು ಇಷ್ಟೇ ಬರ್ದ್ಬಿಡ್ರಿ. 1 ಸೆಕೆಂಡ್, ಇಲ್ಲಿ ಇದ್ರ ಪ್ರಕಾರ ಬರ್ಕೊಂಡ್ಬಿಡೋಣ ಅಂತ, ಫಾರ್ಮುಲಾ ಪ್ರಕಾರ ಬರೋಣ ಅಂತ. ಇದನ್ನ ಶೋ ಫಾರ್ಮುಲಾ ಮಾಡ್ತೀನಿ ರೀ. ಈಕ್ವಲ್ ಟು ಡೇಟ್ ಓಪನ್ ಬ್ರಾಕೆಟ್, ಇಲ್ಲಿ ಫಸ್ಟಿಗೆ ಏನು ಕೇಳತ್ತದ ನಮ್ಗೆ? ವರ್ಷ ಕೇಳತ್ತರಿ, ಆಮೇಲೆ ಮಂತ್ ಕೇಳತ್ತದ, ಆಮೇಲೆ ಡೇ ಕೇಳತ್ತದ್ರಿ. 2023 ಕಾಮ ಮಂತ್ ಇರುವುದು ಡಿಸೆಂಬರ್ ರೀ. ಇವತ್ತು ದಿನಾಂಕ ಇರುವುದು 3 ರೀ. ಯಾರ್ದಾರ ಇದ್ರ ಬರ್ತ್ಡೇ ಇತ್ತಂದ್ರೆ ಹ್ಯಾಪಿ ಬರ್ತ್ಡೇ ರೀ. ಓಕೆ, ಬರಮ್ರಿ. ಇದು ಬರ್ದ್ರೆ ರೀ, ಇದು ಬರಿಬಿಡ್ರಿ. 1 ಸೆಕೆಂಡ್, ಇಲ್ಲಿ ಬರ್ಕೊಂಡ್ಬಿಡ್ರಿ, ಇಲ್ಲಿ ಬರೋಣ ಅಂತ, ಕನ್ಫ್ಯೂಷನ್ ಆಗೋದು ಬೇಡ. ಏನೇನು ಬರ್ತದ್ರಿ? ಫಸ್ಟಿಗೆ ಇಯರ್ ಕಾಮ ಮಂತ್ ಕಾಮ ಡೇ ರೀ. ಇದನ್ನ ಹಿಂಗ ಬರೀ, ಬರ್ಕೊಂಡ್ಬಿಡ್ರಿ.
ಓಕೆ. ಪ್ರಸ್ತುತ ದಿನಾಂಕವನ್ನು ತೋರಿಸಲು, ಪ್ರಸ್ತುತ ದಿನಾಂಕವನ್ನು ತೋರಿಸಲು ಯಾವ ಫಾರ್ಮುಲಾ ರೀ ಅಥವಾ ಫಂಕ್ಷನ್ ರೀ? ಡೇಟ್ ಎನ್ನುವ ಫಂಕ್ಷನ್ ರೀ. ಪ್ರಸ್ತುತ ದಿನಾಂಕವನ್ನು ಅಥವಾ ಕರೆಂಟ್ ಡೇಟ್ ಅನ್ನು ತೋರಿಸಲು ಇದನ್ನ ಹಿಂಗೆ ಬರೀರಿ, ಇಯರ್ ಮಂತ್ ಡೇ. ಇದು ನೋಟ್ಸ್ ನೀವು ಓದ್ರಿ, ಚಂದ ನೆನಪಿಟ್ಕೊಂಡ್ರಿ ಅಂತಂದ್ರೆ ನೀವು ಎಲ್ಲಾ ಎಕ್ಸಾಮ್ ಅನ್ನ ಅಂದ್ರೆ ಎಲ್ಲಾ ಎಕ್ಸಾಮ್ ಬರುವಂತ ಕಂಪ್ಯೂಟರ್ ಸಬ್ಜೆಕ್ಟ್ ಮಾತ್ರ ಸಾಲ್ವ್ ಮಾಡಬಹುದ್ರಿ. ಅವ್ರ SSC ಕೇಳಿದ್ರು ಚಿಂತಿಲ್ರಿ, ಬರ್ದ್ರೆ ರೀ ಈಕ್ವಲ್ ಟು ಡೇಟ್ ಇಯರ್ ಮಂತ್ ಡೇ ರೀ. ಏನಂದ್ರೆ ಪ್ರಸ್ತುತ ದಿನಾಂಕವನ್ನು ತೋರಿಸಲು ಅಥವಾ ಪ್ರಸ್ತುತಪಡಿಸಲು ರೀ. ನೆಕ್ಸ್ಟ್ ರೀ ಎರಡನೇದ್ರಿ ಟೈಮ್ ಒಂದು ಹಾಕೊಂಡ್ಬಿಡೋಣ್ರಿ ಹಂಗೆ, ಈಕ್ವಲ್ ಟು ಟೈಮ್. ಇದೇ ತರ ಕಮೆಂಟ್ಗಳು ಕಲ್ತಿದ್ದೀವಿ ಎಲ್ರಿ? ಕಮೆಂಟ್ಸ್ಗಳು ಎಲ್ಲೋ ಒಂದ್ ಕಡೆ ಕಲ್ತಿದ್ರೆ ನೆನಪದಾರ ಎಲ್ರಿ? ಚಂದ ನೆನ್ಪು ಮಾಡ್ಕೋರಿ. ಡೇಟಾ ಟೈಮ್ ಅಂತ ಎಲ್ಲೋ ಒಂದ್ ಕಡೆ ಓದ್ದೇವ್ ನೋಡ್ರಿ ಕಮೆಂಟ್ಸ್. ಅದೇ ಎಲ್ರಿ? ಯಾವ ಒಂದಿದ್ರಾಗ್ರಿ? ಇಲ್ಲಿ ಅವರ್ ಕೇಳತಾನ, ಈಗ ಕೊಡ್ತೀನಿ 07, ಮಿನಿಟ್ಸ್ ಕೇಳತಾನ್ರಿ 56 ರೀ. ಸೆಕೆಂಡ್ಗಳಾರ ಗೊತ್ತಿಲ್ಲ ನನಗೆ, ಸುಮ್ಮನೆ 1 ಅಂತ ಕೊಟ್ಟಿರ್ತೀನಿ ರೀ, ಬ್ರಾಕೆಟ್ ಕ್ಲೋಸ್ ರೀ. ಹೌದ್ರಾ ರೀ? ಎಂಟ್ರಿ ಮಾಡಮ್ರಿ, ಬಂತ್ರಾ ರೀ? ಸೊ ಓಕೆ ಸರ್, ಈಗ ಇಲ್ಲಿ ಹಿಂಗೆ ಕೊಟ್ಟಿವಿ ಕರೆಕ್ಟ್ ಅದ ರೀ. ಈಗ ನನಗೆ PM ಬೇಕಾಗಿತ್ತಂದ್ರೆ ವೆರಿ ಸಿಂಪಲ್ ರೀ, ಈಕ್ವಲ್ ಟು ಟೈಮ್ ಓಪನ್ ಬ್ರಾಕೆಟ್. ಸಪೋಸ್ ನಾನು ಇದನ್ನೇನಾದರೂ 14, ಹೌದ್ರಾ ರೀ, 5, ಆಮೇಲೆ 55 ಹಿಂಗೆ ಕೊಟ್ಟು ಎಂಟ್ರಿ ಮಾಡ್ತೀನಿ. ಈಗ ನೋಡ್ರಿ PM ಅಂತಾನೆ ತೋರ್ಸತ್ತ, ಹೌದಲ್ರಿ? AM PM ಗೊತ್ತಾವಲ್ರಿ? ಗೊತ್ತಿಲ್ರಿ? ವಿಸ್ತರಿಸಿ ಬರ್ದಾಗ್ರಿ. ಜಗ್ಗಿ ಬೈತಿರಲ್ರಿ ಮನುಷ್ಯನಾಗ, ಇಲ್ರ? ಬೈದ್ರು ಚಿಂತಿಲ್ಲ, ನೀವು ಕಲ್ತ್ರ ಸಾಕ್ರಿ, ಹೌದಾ? AM PM ಏನೋ ಸರ್ ಅದ್ರಾಗ್ರಿ? ಅರ್ಲಿ ಮಾರ್ನಿಂಗ್. ಅರ್ಲಿ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಬೇರೆ ಬರ್ತದ್ರಿ, EA ಬರ್ತದ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ, ಹಾ ರೀ, ಏನತ್ತದ್ರಿ? ಆಂಟಿ ಮೆರಿಡಿಯನ್. ಹಾಂ ರೀ. P ಅಂದ್ರೆ ರೀ ಪೋಸ್ಟ್ ರೀ. ಓಕೆ, ಕಲಿಬೇಕ್ರಿ ರೀ, ಎಲ್ಲಾ ಕಲಿಬೇಕ್ರಿ. ಚಲೋ, ಆಮೇಲೆ ಹಿಂಗೆ ಕೇಳ್ಬೇಡ್ರಿ ಮತ್ತೆ ಎಕ್ಸಾಮ್ದಾಗ ಇದು ಯಾವ ಸಬ್ಜೆಕ್ಟ್ ಬರ್ತಾರೆ ಅಂತ ಕೇಳ್ಬೇಡ್ರಿ, ಇದು ಬರಲ್ಲ ರೀ. ಓಕೆ, ಚಲೋ ನೆಕ್ಸ್ಟ್ ಬರಿತೀರ ರೀ. ಟೈಮ್ ಹೆಂಗೆ ಕೇಳ್ತದಂದ್ರೆ ರೀ, ಮೊದಲು ಅವರ್ ಬರ್ತದ್ರಿ. ನೆಕ್ಸ್ಟ್ ಇದು ಅವರ್ಸ್ ಆಗ್ಬೇಕ್ರಿ ರೀ, ಅವರ್ಸ್, ಆಮೇಲೆ ಮಿನಿಟ್ಸ್, ಆಮೇಲೆ ಸೆಕೆಂಡ್ಸ್. ಓ ಶಿಟ್, ಸೆಕೆಂಡ್ಸ್ ರೀ. ಹಿಂಗೆ ಬರ್ಕೊಂಡ್ಬಿಡ್ರಿ. ಪ್ರಸ್ತುತ ಸಮಯವನ್ನು ಪ್ರಸ್ತುತಪಡಿಸಲು, ಪ್ರಸ್ತುತ ಸಮಯವನ್ನು ಎರಡು ಕಡೆ ಪ್ರಸ್ತುತ ಕನ್ಫ್ಯೂಷನ್ ಆತ ಅಂತ ತೋರಿಸುವಂತ ಮಾಡ್ಬಿಡ್ರಿ, ಏನ್ ಚಿಂತಿಲ್ರಿ. ಪ್ರಸ್ತುತ ಸಮಯವನ್ನು ತೋರಿಸಲು ನನಗ ಕಮೆಂಟ್ಗಳು ಹೇಳಿಲ್ಲ ನೀವು, ನಾನು ಡೇಟ್ ಮತ್ತು ಟೈಮ್ ಏನಮ್ಮ ಇಲ್ರಿ ಮೇಡಮ್, ನಾನು ಕೇಳಿದ್ದು ಇದೇ ತರ ಎಲ್ಲೋ ಒಂದ್ ಕಡೆ ಡೇಟ್ ಟೈಮ್ ಅಂತ ಎಂಟ್ರಿ ಮಾಡಿದೇವಿ, ತೋರಿಸಿದ್ ನಾನು ನಿಮಗೆ, ಹೌದಲ್ರಿ? ಡಾಸ್ ಆಪರೇಟಿಂಗ್ ಸಿಸ್ಟಮ್ ರೀ, ಹಂಗೆ ಮರಿಬೇಡ್ರಿ, ಹೌದ್ರಾ ರೀ? ಡಾಸ್ ಆಪರೇಟಿಂಗ್ ಸಿಸ್ಟಮ್ ಅದು, ಹೌದಿಲ್ರಿ? ಇಲ್ಲಿ ಬರಿಬೇಡ್ರಿ, ಈಗ ಮತ್ತದನ್ನ ಆಲ್ರೆಡಿ ಬರ್ಕೊಂಡ್ರಿ, ಅದು ನೆನಪಿಲ್ರಿ? MMDDY ಅಂತ ಓದ್ರಿ ಅವತ್ತು, ಮರಿಬೇಡ್ರಿ ಹಂಗೆ. ನೆಕ್ಸ್ಟ್ ಡೇಟ್ ಆಯ್ತು, ಟೈಮ್ ಆಯ್ತು. ನೆಕ್ಸ್ಟ್ ಈಕ್ವಲ್ ಟು, ನೆಕ್ಸ್ಟ್ ಫಂಕ್ಷನ್ ರೀ, ಈಕ್ವಲ್ ಟು ನಾವ್. ಈಕ್ವಲ್ ಟು ನಾವ್ ಇದೇನ್ ತೋರಿಸ್ಕೊಡ್ತದ್ರಿ? ಹಾನ್ ರೀ, ಇದನ್ನೇನು ತೋರಿಸ್ಕೊಡ್ತಂದ್ರ ಇಟ್ ಶೋಸ್ ಕರೆಂಟ್ ಡೇಟ್ ಆ್ಯಂಡ್ ಟೈಮ್. ಸರ್ ನಮಗೆ ಸಪ್ರೇಟ್ ಒಂದೊಂದು ಬ್ಯಾಡ್ರಿ, ಇಲ್ಲಿ ನೀವು ಡೇಟ್ ಹಾಕಿ ಡೇಟ್ ತೋರಿಸಿದ್ರಿ, ಟೈಮ್ ತೋರಿಸಿ, ಇಲ್ರಿ ನಂಗೆ ಹಂಗೆ ಬೇಕಾಗಿಲ್ರಿ, ನನಗೆ ಒಟ್ಟಿಗೆ ಬೇಕ್ರಿ ಎರಡು ರೀ. ಅಂದ್ರೆ ಯಾವ್ದ್ರಿ? ಈಕ್ವಲ್ ಟು ನಾವ್ ಮುಂದೆ ಬರ್ಕೊಂಡ್ಬಿಡ್ರಿ. ಈಕ್ವಲ್ ಟು ನಾವ್ ಏನ್ ಕೆಲಸ ಮಾಡ್ತದಂದ್ರೆ, ಅಥವಾ ವಾಟ್ ಡಸ್ ಇಟ್ ಶೋ, ಏನ್ ತೋರಿಸ್ತದ ಅಂದ್ರೆ ಪ್ರಸ್ತುತ ದಿನಾಂಕ ಮತ್ತು ಸಮಯವನ್ನು ತೋರಿಸಲು, ಪ್ರಸ್ತುತ ದಿನಾಂಕ ಮತ್ತು ಸಮಯವನ್ನು ತೋರಿಸಲು ಉಪಯೋಗಿಸುವ ಫಾರ್ಮುಲಾನೇ ಅಥವಾ ಫಂಕ್ಷನ್ ಅಥವಾ ಸೂತ್ರ. ಪ್ರಸ್ತುತ ದಿನಾಂಕ ಮತ್ತು ಸಮಯವನ್ನು ತೋರಿಸಲು
ಅಥವಾ ಪ್ರಸ್ತುತಪಡಿಸಲು ಇರುವಂತಹ ಫಾರ್ಮುಲಾ ಅಥವಾ ಫಂಕ್ಷನ್ ಅದಕ್ಕೆ ಏನಂತ ಕರಿತೀವ್ರಿ ನಾವು ರೀ NOW ನಾವು ಇದನ್ನ ಕನ್ನಡದಾಗ ಅರ್ಥ ಏನಾಗ್ತದ್ರಿ ಈಗ ಅನ್ನಂಗ್ರಿ ಹೌದಲ್ರಿ ನೆಕ್ಸ್ಟ್ ಇದು ಸ್ವಲ್ಪ ಬರ್ಕೊಂಡ್ಬಿಡ್ರಿ ಇಫ್ ಇದಕ್ಕೇನಂತ ಕರಿತೀರಿ ಇದಕ್ಕೇನಂತ ಬರ್ಕೊಂಡ್ಬಿಡ್ರಿ ಇಫ್ ಎನ್ನುವುದು ಒಂದು ಟ್ರೂ ಕಂಡೀಷನ್ ಆಗಿದೆ ಇಟ್ ಈಸ್ ಎ ಟ್ರೂ ಕಂಡೀಷನ್ ಇದು ಒಂದು ಟ್ರೂ ಕಂಡೀಷನ್ ಆಗಿದೆ ಇದಕ್ಕೆ ಟ್ರೂ ಅಂದ್ರೇನು ಫಾಲ್ಸ್ ಅಂದ್ರೇನು ನಿಮ್ಗೆ ಗೊತ್ತಾಗ್ಯದ ಹೌದಲ್ರಿ ಇದ್ರಾಗೆ ಬರ್ಬಿಡಂದ್ರೆ ಇಫ್ ಇಟ್ ಈಸ್ ಎ ಟ್ರೂ ಕಂಡೀಷನ್ ಆ್ಯಂಡ್ ಎನ್ನುವುದು ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಬಿಡ್ರಿ ಎರಡು ಕಡೆ ಆ್ಯಂಡ್ ಬರ್ದಿಲ್ಲ ಯಾವ್ದು ಆ್ಯಂಡ್ ಅಂತ ಕನ್ಫ್ಯೂಷನ್ ಅದಕ್ಕೆ ಸಿಂಬಲ್ ಹಾಕೊಂಡ್ಬಿಟ್ರೆ ಬೇಕಾದ್ರೆ ಓಕೆ ಹಿಂಗೆ ಬರಣ್ರಿ ಅದಕ್ಕೆ ರೀ ಕ್ಲಿಯರ್ ಇದು ಟ್ರೂ ಇಫ್ ಅನ್ನುವುದು ಒಂದು ಟ್ರೂ ಕಂಡೀಷನ್ ಆಗಿದ್ದು ಹಾಗೂ ಅಥವಾ ಮತ್ತು ಆ್ಯಂಡ್ ಫಾಲ್ಸ್ ಕಂಡೀಷನ್ ಆಗಿದೆ ಇಫ್ ಎನ್ನುವುದು ಒಂದು ಟ್ರೂ ಕಂಡೀಷನ್ ಆಗಿದ್ದು ಆಮೇಲೆ AND ಆ್ಯಂಡ್ ಎನ್ನುವುದು ಒಂದು ಫಾಲ್ಸ್ ಕಂಡೀಷನ್ ಆಗಿದೆ ಇಫ್ ಎನ್ನುವುದು ಒಂದು ಟ್ರೂ ಕಂಡೀಷನ್ ಮತ್ತು ಆ್ಯಂಡ್ ಎನ್ನುವುದು ಒಂದು ಫಾಲ್ಸ್ ಕಂಡೀಷನ್ ಆಗಿದೆ ನೀವು ಯಾರಾದರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿದ್ರಿ ಅಂದ್ರೆ C++, ಜಾವಾ ಇಂಥವು ಏನಾದರೂ ಕಲ್ತಿದ್ರಿ ಅಂದ್ರೆ ಇದು ಗೊತ್ತಿರ್ತದೆ ಯಾರು ಅದಿರ ಇಲ್ರಿ ಕಲ್ತವ್ರಿ C ಲ್ಯಾಂಗ್ವೇಜ್ ಬರ್ತದ್ರಿ ರೀ ಓಕೆ ನೆಕ್ಸ್ಟ್ ರೀ ಮುಂದೆ ರೀ ಎವರೇಜ್ ಈಕ್ವಲ್ ಟು ಎವರೇಜ್ ಇದನ್ನ 2-3 ಸಲ ಎಕ್ಸಾಮ್ದಾಗ ಕೇಳೇನ್ರಿ ಹ್ಯಾಂಗೆ ಕೇಳ ತೋರಿಸ್ತೀನಿ ನಿಮ್ಗೆ ಅದನ್ನ ಎವರೇಜ್ ಓಪನ್ ಬ್ರಾಕೆಟ್ ಸೆಲ್ ಅಡ್ರೆಸ್ ಕೋಲನ್ ಸೆಲ್ ಅಡ್ರೆಸ್ ಇನ್ನೊಂದನ್ನು ಕೇಳ್ಬೋದು ನಮಗಿದ್ರಾಗ ಏನಂತಂದ್ರೆ ಇದನ್ನ ಬಿಗಿನಿಂಗ್ ಸೆಲ್ ಅಡ್ರೆಸ್ ಅಂತನೂ ಕೇಳ್ಬೋದ್ರಿ ಬಿಗಿನಿಂಗ್ ಸೆಲ್ ಅಡ್ರೆಸ್ ಇದನ್ನೇನಂತ ಕರಿಬೋದ್ರಿ ಡೆಸ್ಟಿನೇಷನ್ ಸೆಲ್ ಅಡ್ರೆಸ್ ರೀ ಅದ್ರ ನಾವು ಫಾರ್ಮುಲಾ ಹಾಕಟ್ಟ ನಾವು ಭಾಳ ಸಣ್ಣದ ಅನಿಸ್ತದ್ರಿ A1 ಹಿಡ್ಕೊಂಡು A9 ಅಂತ ಹಾಕ್ಬಿಡ್ತೀರಿ ಕೋಲನ್ ಕೊಟ್ರಿ ಮಧ್ಯದಲ್ರಿ ಹೌದ್ರಾ ರೀ ಇಲ್ಲಿ ಬರಟೇನೋ ಸ್ವಲ್ಪ ಕನ್ಫ್ಯೂಷನ್ ದೊಡ್ಡದು ಅನಿಸ್ತರಿ ಫಾರ್ಮುಲಾ ಎವರೇಜ್ ಬಿಗಿನಿಂಗ್ ಸೆಲ್ ಅಡ್ರೆಸ್ ಅಂದ್ರೆ ಮೊದಲನೆಯ ಸೆಲ್ ರೀ ಡೆಸ್ಟಿನೇಷನ್ ಸೆಲ್ ಅಡ್ರೆಸ್ ಅಂದ್ರೆ ಯಾವ ಸೆಲ್ ತನಕ ರೀ ಅವು ಎರಡರ ಮಧ್ಯೆ ಏನ್ ಹಾಕ್ತಿದೀವ್ರಿ ಕೋಲನ್ ರೀ ಇದು ಮರಿಬೇಡ್ರಿ ಕೋಲನ್ ಹಾಕ್ತಿದೀವಿ ಸರ್ ಆಮೇಲೆ ರೀ ಒಂದಕ್ಕಿಂತ ಹೆಚ್ಚಿನ ಸೆಲ್ ನಲ್ಲಿರುವಂತಹ ದತ್ತಾಂಶಗಳನ್ನ ಕೂಡಿಸಲು ಸಹ ಇದನ್ನೇ ಯೂಸ್ ಮಾಡ್ತೀವಿ ಮಾಡಲ್ರ ರೀ ಹಾನ್ ರೀ ನೆಕ್ಸ್ಟ್ ಮತ್ತೆ ಸರ್ ಸಬ್ಟ್ರಾಕ್ಷನ್ ಮಾಡ್ಬೇಕಾಗಿತ್ತಂದ್ರೆ ಒಂದಕ್ಕಿಂತ ಹೆಚ್ಚಿನ ಸೆಲ್ಗಳು ಸಬ್ಟ್ರಾಕ್ಟ್ ಮಾಡ್ಬೇಕಾಗಿತ್ತಂದ್ರೆ ರೀ ಇದು ಯಾರು ಕೇಳಿಲ್ಲ ನೀವು ಕ್ವಶನ್ ಈಗ ನಮ್ಗೆ ಗೊತ್ತೇ ಸರ್ ಒಂದು 10 ಸೆಲ್ನಾಗ ಅದಾವ ಸರ್ ದತ್ತಾಂಶ ಇಲ್ಲಿ ಹಾಕಿವಂತ ಬಂದಿವಿ ಸರ್ ಇಲ್ಲೊಂದು 2 ಅಂತ ಹಾಕಿವಿ 3 ಹಾಕಿವಿ 6 ಹಾಕಿವಿ 5 ಹಾಕಿವಿ ಎಲ್ಲ ಕೂಡ್ಸಕ್ ನಾವ್ ಏನ್ ಮಾಡ್ತೀವಿ ಸರ್ ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್ ಏನಂತ ಕೊಡ್ತೀರಿ C3 ಅದರಿ ಹಾ ರೀ C3 ಕೋಲನ್ C7 ರೀ ಇದಕ್ಕೆ ಏನಂತ ಕರೆದೇವೆ ನಾವು ಅಂತಂದ್ರ ಈ ಒಂದು ಸೆಲ್ ನಲ್ಲಿರೋ ಅಂದ್ರೆ ಬಿಗಿನಿಂಗ್ ಸೆಲ್ ಇದು ಆಗ್ತದ ಡೆಸ್ಟಿನೇಷನ್ ಸೆಲ್ ಇದು ಆಗ್ತದ ಸರ್ ಇದು ಕೂಡ್ಸ್ಲಕ್ಕೆ ಯೂಸ್ ಮಾಡಿದ್ರಿ ಸಪೋಸ್ ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತಂದ್ರೆ ರೀ ಸಿಂಪಲ್ ಅದ ರೀ ಎಡಿಷನ್ ಏನ್ ಮಾಡಬಹುದು ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ದತ್ತಾಂಶಗಳು ಕೂಡಿಸ್ಬೋದ್ರಿ ಕಳಿಬೇಕಾಗಿತ್ತಂದ್ರೆ ಯಾವ್ದಾದ್ರೂ ಒಂದು ದತ್ತಾಂಶದಾಗ ಒಂದೇ ದತ್ತಾಂಶ ಕಳಿಯಕ್ ಬರ್ತದ್ರಿ ಹೌದಲ್ರಿ ಸರಿ 2 ನ 3 ಕಳಿತೀವಿ ಅಷ್ಟೇ ಮತ್ತೆ ಬಂದಿರೋ ಅನ್ಸರ್ಕಂತ ಮತ್ತೆ ಇದು ಚೇಂಜ್ ಆಗ್ತದೆ ಹೌದ್ರಾ ರೀ ಸೊ ಹಂಗಾಗಿ ಅದಕ್ಕೇನು ಕನ್ಫ್ಯೂಷನ್ ಮಾಡ್ಕೊಡ್ರಿ ನಾ ಕನ್ಫ್ಯೂಷನ್ ಮಾಡೋ ಸಲಕ್ಕೆ ಕೇಳಿದ್ದೆ ಯಾಕಂದ್ರೆ ಈ ಹಿಂದಿನ ಬ್ಯಾಚ್ನಾಗ ಇದು ಕ್ವಶನ್ ಬಂದಿತ್ರಿ ಸರ್ ಎಡಿಷನ್ ಮಾಡ್ಲಕ್ಕ ನಾವು ಕೋಲನ್ ಹಾಕ್ತಿವಿ ಸರ್ ಸಬ್ಟ್ರಾಕ್ಟ್ ಮಾಡಕ್ರಿ ಬಹಳಷ್ಟು ಸೆಲ್ ಇದ್ವು ಅಂತಂದ್ರೆ ಅವು ಹಿಂಗೆ ಬಂದಿತ್ತು ಕ್ವಶನ್ ಅದಕ್ಕೆ ನಿಮ್ಗೆ ಏನಾದ್ರು ಇತ್ತು ಆ ಥರ ಡೌಟು ಹೆಂಗ್ ಕೇಳೋದಪ್ಪ ಸುಮ್ಮನೆ ಕಿರಿಕಿರಿ ಅಂತ ಅನ್ನಂಗಿತ್ತು ಅಂದ್ರೆ ಅದಕ್ಕೆ ಕೇಳತ್ತೇನೆ ರೀ ಹೌದ್ರಾ ಆಮೇಲೆ ಏನು ಕೇಳಕ್ಕೆ ಹೆಜಿಟೇಟ್ ಮಾಡ್ಕೋಬೇಡ್ರಿ ಸರ್ ನನಗೆ ಎಕ್ಸೆಲ್ ತಿಳಿದಿಲ್ಲ ಅಂದ್ರೆ ನಂಗೆ ಖುಷಿ ಆದ್ರೆ ಇನ್ನೊಂದ್ಸಲ ಇದು ಮಾಡ್ತೀನಂತ ಹೌದಾ ನೆಕ್ಸ್ಟ್ ಕ್ಲಿಯರ್ ಅದಾರ ರೀ ನೆಕ್ಸ್ಟ್ ನಮ್ಗೆ ಕಳೆಯುವ ಅದಕ್ಕೆ ಸೂತ್ರಕ್ಕೆ ಏನು ಬರಂಗಿಲ್ರಿ ಆ ಥರ ಯಾಕಂದ್ರೆ ಒಂದು ದತ್ತಾಂಶವನ್ನ ನಾವು ಕಳಿತಿರ್ತೀವ್ರಿ ಹಿಂಗಾಗಿ ಅದು ಬರಂಗಿಲ್ರಿ ಇನ್ನ ಎವರೇಜ್ ಅಂತ ಇಲ್ಲಿ ಬರದ್ರಿ ಇದ್ರ ಮುಂದೆ ಏನು ಬರೀತೀರಿ ಈಗ ಎಕ್ಸೆಲ್ ನಲ್ಲಿನ ದತ್ತಾಂಶಗಳ ಎವರೇಜ್ ಕನ್ನಡದಾಗ ಎವರೇಜ್ ಅಂದ್ರೆ ರೀ ಸರಾಸರಿ ರೇ ಓಕೆ ಬರೀರಿ ಸುಮ್ಮನೆ ಟೆನ್ಷನ್ ಬೇಡ್ರಿ ಎವರೇಜ್ ಅಂತ ಬರ್ಬಿಡಮ್ರಿ ಓಕೆ
ಪ್ರಸ್ತುತ ಎಕ್ಸೆಲ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ ನಲ್ಲಿನ ದತ್ತಾಂಶಗಳ ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿನ ದತ್ತಾಂಶಗಳ ಎವರೇಜ್ ಕಂಡುಹಿಡಿಯಲು ಯಾವ ಒಂದು ಫಾರ್ಮುಲಾ ಬಳಕೆ ಮಾಡ್ತೀರಿ? ಎವರೇಜ್. ಬರೆದ್ರೆ ರೀ ಎವರೇಜ್ ಎನ್ನುವ ಫಾರ್ಮುಲಾ ಬಳಸ್ತೀವಿ ಅಥವಾ ಎವರೇಜ್ ಅಂತ ಬರೆದಿಟ್ರು ಸಾಕು. ಒಂದು ಸೆಕೆಂಡ್ ಈ ಕಡೆ ನೋಡ್ರಿ. ಎಕ್ಸಾಮ್ದಾಗ ಅವ್ನು ಏನ್ ಕೇಳಿದ ಅಂತಂದ್ರೆ 2 ದತ್ತಾಂಶ ಕೊಟ್ಟಿದ್ದೀನಿ. ಇದರ ಒಂದು ಎವರೇಜ್ ತೆಗೆಯಲು ಬಳಕೆ ಮಾಡುವಂತ ಸೂತ್ರ ಅಂತ ಕೊಟ್ಟು ಆಪ್ಷನ್ ಎ ಏನಂತ ಕೊಟ್ಟಿದ್ದ ಅಂದ್ರೆ ರೀ, ಆಪ್ಷನ್ ಎ ಈಕ್ವಲ್ ಟು AVG ಅಂತ ಹಿಂಗ್ ಕೊಟ್ಟಿದ್ದನ್ರಿ. ಹೌದ್ರಾ ರೀ? ಆಪ್ಷನ್ ಬಿ ದಾಗ ಏನ್ ಮಾಡಿದಂದ್ರ ಈಕ್ವಲ್ ಟು AVGE ಅಂತ ಕೊಟ್ಟು ಹಿಂಗ ಮಾಡಿದನ್ರಿ. 3ನೇ ಆಪ್ಷನ್ ಏನ್ ಕೊಟ್ಟಿದಂದ್ರ ಈಕ್ವಲ್ ಟು ಎವರೇಜ್ ಅಂತ ಕೊಟ್ಟು ಹಿಂಗ ಮಾಡಿದನ್ರಿ. 4ನೇ ಡಿ ದಾಗ ಏನ್ ಕೊಟ್ಟಿದಂದ್ರ ನನ್ ಆಫ್ ದಿ ಅಬ್ ಅಂತ ಕೊಟ್ಟಿದ್ದ. ಈಗ ಯಾವ ಆಯ್ಕೆ ರೀ ಇದ್ರಾಗ್ರಿ? ಆಪ್ಷನ್ ಸಿ ರೀ. ಹೌದಾ? ನಾವು ಮ್ಯಾಥಮೆಟಿಕ್ಸ್ ನಾವು ಓದೋ ಟೈಮ್ನಾಗ ಏನ್ ಮಾಡಿದೇವೆ ಅಂದ್ರೆ ಎವರೇಜ್ ಅಂತ, ಯಾಕಂದ್ರೆ ಅಲ್ಲಿ ಲೆಕ್ಚರ್ಸ್ ಫಾಸ್ಟ್ ಬರೀತಾರೆ ಅಂತ ಹೇಳಿ ನಾವು ಎವರೇಜ್ ಅಂತ AV ಅಂತ ಬರೀ ಮುಂದಕ್ಕೆ ಬರೀತಿದ್ದೇವ್ರಿ. ನಮಗ್ ರೂಢಿ ಹಂಗೆ ಇರ್ತದ್ರಿ. ಆದ್ರೆ ಕಂಪ್ಯೂಟರ್ ಅದ್ರಾಗ ಸ್ಪೆಷಲಿ ಎಕ್ಸೆಲ್ ಮಾತ್ರ ಈ ತರ ಶಾರ್ಟ್ ಫಾರ್ಮ್ ನ ಬರೋದಂದ್ರೆ ಅಕ್ಸೆಪ್ಟ್ ಮಾಡಂಗಿಲ್ರಿ. ಇದು ಅಕ್ಸೆಪ್ಟ್ ಮಾಡ್ತದೋ ಬಿಡ್ತದೋ, ಅವ ಏನು ಕುಂತ ನಮ್ದು ಎಕ್ಸಾಮ್ ಪೇಪರ್ ಚೆಕ್ ಮಾಡೋದಿರ್ತಲ್ರಿ ಮಷಿನ್ ರೀ, ಅದು ಮಾತ್ರ ಅಕ್ಸೆಪ್ಟ್ ಮಾಡಂಗಿಲ್ಲ ನೋಡ್ರಿ. ಹೌದ್ರೆ? ಅದಕ್ಕೆ ಏನ್ ಬೇಕ್ರಿ? ಫುಲ್ ಎವರೇಜೇ ಬೇಕು ನೋಡ್ರಿ. ಹೌದಾ? ಕ್ಲಿಯರ್ ಅದಾರ ರೀ? ನೆಕ್ಸ್ಟ್ ಎವರೇಜ್ ಫಾರ್ಮುಲಾ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇನ್ನು ಮುಂದಿನದ್ರಿ, ನಿನ್ನೆ ಹೇಳಿ ಅಷ್ಟು ಬರ್ಕೊಂಡ್ಬಿಡಮಂತ್ರಿ, ಆಮೇಲೆ ಮುಂದಕ್ಕೆ ಹೋಗೋಣಂತ್ರಿ. ಪ್ರಸ್ತುತ ದತ್ತಾಂಶಗಳಲ್ಲಿನ ದೊಡ್ಡ ಸಂಖ್ಯೆ ಕಂಡುಹಿಡಿಯಲು ಉಪಯೋಗಿಸುವ ಫಾರ್ಮುಲಾ ಅಥವಾ ಸೂತ್ರ ಬರ್ದ್ರಿ? ಇಲ್ರಿ. ಪ್ರಸ್ತುತ ದತ್ತಾಂಶಗಳಲ್ಲಿನ ಅತಿ ದೊಡ್ಡ ಬೆಲೆ ಅಥವಾ ಸಂಖ್ಯೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಫಂಕ್ಷನ್ ಅಥವಾ ಸೂತ್ರ ಯಾವದ್ರಿ? ಈಕ್ವಲ್ ಟು ಮ್ಯಾಕ್ಸ್, ಮ್ಯಾಕ್ಸ್ ಅಂತ ಬರೆದು ಓಪನಿಂಗ್ ಕ್ಲೋಸಿಂಗ್ ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಅತಿ ದೊಡ್ಡದಾಗಿರುವಂತಹ ಬೆಲೆ ಅಥವಾ ಸಂಖ್ಯೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರನೇ ಈಕ್ವಲ್ ಟು ಮ್ಯಾಕ್ಸ್ ರೀ. ಈಗ ಒಂದು ಸ್ವಲ್ಪ ಅದ್ರ ಉಲ್ಟಾ ರೀ. ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಅತಿ ಕಡಿಮೆ ಬೆಲೆ ಅಥವಾ ಚಿಕ್ಕ ಸಂಖ್ಯೆ ಅಥವಾ ಕಡಿಮೆ ಬೆಲೆ, ಅದನ್ನ ಸುಮ್ ಕಾಪಿ ಪೇಸ್ಟ್ ಮಾಡ್ರಿ. ಇವಾಗ ಕಾಪಿ ಮಾಡಕ್ಕೆ ಏನ್ ಮಾಡ್ತೀರಿ? ಈಗ ಫಸ್ಟ್ ಸೆಲೆಕ್ಟ್ ಮಾಡ್ತೀರಿ, ಆಮೇಲೆ ಏನ್ ಮಾಡ್ತೀರಿ? ಶಾರ್ಟ್ಕಟ್ ಕೀ ಹೇಳ್ಬಿಡ್ರಲ್ಲ, Ctrl+C ಹೊಡೆದ್ರಿ. ತೆಳಗ್ ಮತ್ತಲ್ಲಿ ಎಲ್ಲಿ ಬರೀಬೇಕು ಅಲ್ಲಿ ಇಟ್ಟು ಏನ್ ಮಾಡ್ತೀರಿ? ಈಗ Ctrl+V ಮಾಡ್ಬಿಡ್ರಿ. ಮಾಡಿದ್ರ ರೀ? ಮಾಡಿಲ್ಲಲ್ಲ? ಅದು ಮಾಡಿದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಬೇಕ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಅತಿ ಕಡಿಮೆ ಬೆಲೆ ಅಥವಾ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರನೇ ಈಕ್ವಲ್ ಟು ಮಿನ್ ಇಸ್ ನಥಿಂಗ್ ಬಟ್ ಮಿನಿಮಮ್ ರೀ. ನೆಕ್ಸ್ಟ್ ಈಕ್ವಲ್ ಟು COUNT ಕೌಂಟ್ ರೀ. ಇಲ್ಲಿ ಏನ್ ಬರ್ತದ್ರಿ? ಇದನ್ನೆಲ್ಲ ಹಾಕೊಂಡ್ಬಿಡ್ತೀನಿ ರೀ. ಇನ್ನೊಂದು ಸ್ಟೆಪ್ ತೊಗೊಂಡ್ಬಿಡ. ಓಕೆ, ಕೌಂಟ್ ಬರ್ಕೊಂಡ್ಬಿಡ್ತೀರಾ ರೀ? COUNT ಕೌಂಟ್. ಈ ಕೆಳಗಿನ ಬರ್ಲೈತಿ ಬರಿಬೇಡ್ರಿ ನಾ ರೀ, ಮ್ಯಾಲಿಂದ ಅಷ್ಟೇ ಬರ್ಕೊಂಡ್ಬಿಟ್ರಿ. ಕೌಂಟ್ 1 ಐತ್ರಿ. ಬರ್ದ್ರೆ ರೀ ಮ್ಯಾಲಿಂದ ಅಷ್ಟೇ ರೀ, ಕೆಳಗಿನ ಬರಿಬೇಡ್ರಿ ಅನ್ಕಸ್ತಾನ. ವೇಟ್ ಮಾಡ್ರಿ, ಮ್ಯಾಲಿಂದ ಅಷ್ಟೇ ಬರ್ಕೊಂಡ್ಬಿಟ್ರಿ. ಕೌಂಟ್
ಇದಕ್ಕೆ ಸದ್ಯಕ್ಕೆ ದಿನ ಯೂಸ್ ಇಲ್ಲ. ಓಕೆ, ಬರೆದ್ರೆ ರೀ ಈಕ್ವಲ್ ಟು COUNT ಕೌಂಟ್ ಓಪನಿಂಗ್ ಬ್ರಾಕೆಟ್ ಬಿಗಿನಿಂಗ್ ಸೆಲ್ ಕೋಲನ್ ಡೆಸ್ಟಿನೇಷನ್ ಸೆಲ್. ಇದು ಕೋಲನ್ ಮಾತ್ರ ಮರಿಬೇಡ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಡೀ ಫಾರ್ಮುಲಾ ಡಿಪೆಂಡ್ ಆಗೋದು ಇದ್ರ ಮೇಲೇನೆ ರೀ. ನೆಕ್ಸ್ಟ್ ಬರೆದ್ರೆ ರೀ ಈಕ್ವಲ್ ಟು ಕೌಂಟ್ ಓಪನ್ ಬ್ರಾಕೆಟ್ ಬಿಗಿನಿಂಗ್ ಸೆಲ್ ಅಡ್ರೆಸ್ ಕೋಲನ್ ಡೆಸ್ಟಿನೇಷನ್ ಸೆಲ್ ಅಡ್ರೆಸ್ ಅಂತ ಕೊಟ್ಟ ಮೇಲೆ ಇದು ಫಾರ್ಮುಲಾ ಎದಕ್ಕೆ ಯೂಸ್ ಮಾಡ್ತೀರಿ? ಹಾನ್ ರೀ, ಬರ್ಕೊಂಬಿಡ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಸಂಖ್ಯೆಗಳನ್ನು ಎಣಿಕೆ ಮಾಡಲು ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಸಂಖ್ಯೆಗಳನ್ನು ಎಣಿಕೆ ಮಾಡಲು ಬಳಸುವ ಒಂದು ಸೂತ್ರ ರೀ. ನೆಕ್ಸ್ಟ್ ರೀ, ಇನ್ನು ಇದು ಬರ್ಕೊಂಡ್ಬಿಡೋಣ ಅಂತ ಕಾಣತ್ತಲ್ರಿ? ಓಕೆ, ಇದು ಬರೀರಿ ಕೌಂಟ್ ಎ ಅಂತ ಬಿಡೋಣ ಅಂತ ಸಾಕಷ್ಟು. ಈಗ ಏನು ಬರೆದ್ರೆ ಅದನ್ನೇ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ C ಅಂದು ಕಂಟ್ರೋಲ್ P ಮಾಡ್ರಿ, ಇಲ್ಲಿ ಎ ಒಂದು ಸೇರಿಸ್ಬಿಟ್ರೆ ಸಾಕು. ಮಾಡಿದ್ರೆ ರೀ ಕಂಟ್ರೋಲ್ C ಕಾಪಿ, ಕಂಟ್ರೋಲ್ V ಪೇಸ್ಟ್. ಶಾರ್ಟ್ಕಟ್ ಕೀ ಎಲ್ಲ ನೆನಪಿರ್ಲತ್ತವ್ರೆ? ಕಂಪ್ಯೂಟರ್ ಶಟ್ ಡೌನ್ ಮಾಡಕ್ ಬಳಕೆ ಮಾಡೋ ಶಾರ್ಟ್ಕಟ್ ಕೀ ರೀ Alt F4. ಒಂದು ಅಪ್ಲಿಕೇಶನ್ ಅನ್ನ ಕ್ಲೋಸ್ ಮಾಡೋಕ್ಕಾಗಿತ್ತಂದ್ರೆ Alt F4 ರೀ. ಹಾಂ ರೀ. ಪ್ರಸ್ತುತ ಡಾಕ್ಯುಮೆಂಟ್ ಅಥವಾ ಶೀಟ್ ಅನ್ನ ಕ್ಲೋಸ್ ಮಾಡಲು Ctrl+W ರೀ. ಈಗ ನಾ ಹಿಂಗೆ ಇಲ್ಲಿ ಇದು ಕಾಣತ್ ನೋಡ್ರಿ, ಈ ಥರ. ಸಾರಿ, ಇದು ಅಲ್ಲ, ಇಲ್ಲ ಇರ್ತದೆ. ಈ ಥರ ಹಿಂಗೆ ಡಿಸೈನ್ ಅಲ್ಲತ್ತಲ್ರಿ. ನಾ ಏನು ಮಾಡತ್ತೀನಿ ಅಂತ ಗೊತ್ತೇನ್ರಿ? ಯಾವ್ದು? ಓಕೆ, ಚಲೋ, ಏನಿಲ್ಲ, ವಿಂಡೋಸ್ ಕೀ ಮತ್ತು ಟ್ಯಾಬ್ ಯೂಸ್ ಮಾಡೋಕ್ರಿ, ಈ ಥರ ಬರ್ತದ್ರಿ. ನೆಕ್ಸ್ಟ್ ಬರೆದ್ರೆ ರೀ ಕೌಂಟ್ ಎ ಬಿಗಿನಿಂಗ್ ಸೆಲ್ ಅಡ್ರೆಸ್ ಕೋಲನ್ ಡೆಸ್ಟಿನೇಷನ್ ಸೆಲ್ ಅಡ್ರೆಸ್ ಬರೆದ್ರೆ ರೀ. ಓಕೆ, ಅದ್ರ ಮುಂದೆ ಬರ್ಕೊಂಡ್ಬಿಡೋಣ. ಬರಿಬೋದ್ರೆ ನಾ ಆನ್ಸರ್ ಹೇಳಿಲ್ಲ ಅಂದ್ರೆ ಬರಿಬೋದ್ರೆ ನೀವು ಏನಂತ ಬರಿತೀರಿ? ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಏನ್ ಕೌಂಟ್ ಮಾಡಕ್ರಿ? ಲೆಟರ್ಸ್. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಲೆಟರ್ಸ್ ಅಥವಾ ವರ್ಡ್ಸ್ ರೀ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಲೆಟರ್ಸ್ ಅಥವಾ ವರ್ಡ್ಸ್ ಅನ್ನು ಏನ್ ಮಾಡಕ್ರಿ? ಕೌಂಟ್ ಮಾಡಲು. ಕೌಂಟ್ ಅಲ್ಲ ಕನ್ನಡದಾಗ್ರಿ, ಎಣಿಕೆ ಮಾಡಲು. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಲೆಟರ್ಸ್ಗಳು ಅಥವಾ ವರ್ಡ್ಸ್ಗಳನ್ನು ಎಣಿಕೆ ಮಾಡಲು ಅಥವಾ ಕೌಂಟ್ ಮಾಡಲು. ನೆಕ್ಸ್ಟ್ ಈಗ ಸ್ವಲ್ಪ ಈ ಕಡೆ ನೋಡ್ರಿ, ಇನ್ನ ಒಂದೆರಡು ಫಾರ್ಮುಲಾ ಅವ, ಬಟ್ ನಾನು ನಿಮ್ಗೆ ಅದು ಹೇಳಿಲ್ಲ, ಈಗ ಹೇಳ್ತೀನಿ ರೀ. ನೆಕ್ಸ್ಟ್ ಇಲ್ಲೇನದಂದ್ರೆ ರೀ, ನಾನು ಕಲಬುರಗಿ ಅಂತ ಬರೀತೀನಿ ರೀ. ಕಲಬುರಗಿ ಇದು ಯಾವ ಕೇಸ್ನಾಗ ಅದ ರೀ? ಯಾವ ಕೇಸ್ ರೀ? IPC ಸೆಕ್ಷನ್ ಹುಡುಕಿ ಆಗ್ಬಿಡ್ರಿ ಮತ್ ರೀ. ಯಾವ್ದ್ರಿ? ಲೋವರ್ ಕೇಸ್ ಅದ ಸರ್, ಕರೆಕ್ಟ್ ರೀ. ಇನ್ನ ಇದು ರೀ ಅಪ್ಪರ್ ಕೇಸ್ನಾಗ ಅದ ರೀ ಸರ್. ಸರ್ ಹಿಂಗೆಲ್ಲ ಬರ್ದೇವ್ರಿ, ನನಗೆ ಇಮಿಡಿಯೇಟ್ ಆಗಿ ಇಲ್ಲಿರುವಂತಹ ಕಲಬುರಗಿ ಎನ್ನುವ ಒಂದು ಪದ ಲೋವರ್ ಕೇಸ್ನಾಗ ಅದ ಸರ್. ಇದು ನನಗೇನ್ ಬೇಕಾಗಿದೆ? ಈಗ ಅಪ್ಪರ್ ಕೇಸ್ನ ಮಾಡೋಕಾಗಿದೆ. ಎಲ್ರಿ? ಎಕ್ಸೆಲ್ ಶೀಟ್ನಾಗ ರೀ ಸರ್. ಅದಕ್ಕೂ ಏನಾದ್ರೂ ಫಾರ್ಮುಲಾ ಅದಾವೇನಂದ್ರೆ ಅದಕ್ಕೂ ಅದಾವ್ರಿ. ಏನಂದ್ರೆ ಸಿಂಪಲ್ ರೀ. ಫಸ್ಟ್ ನೋಡೋಣಂತ್ರಿ. ಈಕ್ವಲ್ ಟು ಅಪ್ಪರ್ UPPER ರೀ, ಅದನ್ನ ಬರೆದು ಓಪನಿಂಗ್ ಬ್ರಾಕೆಟ್ ಕೊಟ್ಟು ಆ ಒಂದು ಸೆಲ್ ನ ರೆಫರೆನ್ಸ್ ಕೊಡ್ಬೇಕ್ರಿ. ಈಗ ಕಲಬುರಗಿ ಎನ್ನುವ ಸೆಲ್ ನ ರೆಫರೆನ್ಸ್ ಏನದರಿ? A1 ಅದರಿ. ಇಲ್ಲಿ ನಿಮಗ ಎಕ್ಸಾಮ್ದಾಗ ಟೆಕ್ಸ್ಟ್ ಅಂತ ಕೇಳಿದ್ರು ಅದೇ ಆನ್ಸರ್ ಆಗಿರ್ತದ್ರಿ. ಸೆಲ್ ರೆಫರೆನ್ಸ್ ಅಂತ ಕೊಟ್ರು ಅದೇ ಆಗಿರ್ತ ಆನ್ಸರ್ ಕರೆಕ್ಟ್ ಆಗಿರ್ತದ್ರಿ. ಬೈ ಚಾನ್ಸ್ ಸರ್ ಟೆಕ್ಸ್ಟ್ ಅಂತ ಕೊಟ್ಟಿದಿಲ್ರಿ, ಸೆಲ್ ರೆಫರೆನ್ಸ್ ಅಂತ ಕೊಟ್ಟಿದಿಲ್ರಿ, ಅವ A1 ಅಂತ ಕೊಟ್ಟಿನ ಅಂದ್ರೂ ಅದೇ ಕರೆಕ್ಟ್ ಆನ್ಸರ್ ರೀ. ಸೊ
A1 ಅಂತ ಕೊಡೋಣ. ಇದು ಸೆಲೆಕ್ಟ್ ಆಯ್ತ್ರಿ, ಆಯ್ಕೆ ಆಯ್ತ್ರಿ ರೀ. ಈಗ ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ, ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಕಲಬುರಗಿ ಅನ್ನೋದು ಏನಾಯ್ತು ಹೇಳ್ರಿ, ಈಗ ಇರುವಂತಹ ಲೋವರ್ ಕೇಸ್ನ ದತ್ತಾಂಶವು ಇಲ್ಲಿ ಎದ್ರ ಬರತ್ತದ್ರಿ, ಈಗ ಅಪ್ಪರ್ ಕೇಸ್ನಾಗಾಗಿ ಕನ್ವರ್ಟ್ ಆಗ್ಯದ್ರಿ. ಇನ್ನ ರಾಜ್ ಕೋಚಿಂಗ್ ಎನ್ನುವ ಒಂದು ದತ್ತಾಂಶ ಅಥವಾ ನೇಮ್ ಏನಾಗ್ಯದಂದ್ರೆ ಯಾವ ಕೇಸ್ನಾಗ ಅದರಿ, ಅಪ್ಪರ್ ಕೇಸ್ನಾಗ ಅದ್ರಿ ಸರ. ಈಗ ಇದನ್ನ ಲೋವರ್ ಮಾಡ್ಬೇಕಂದ್ರೆ ಸೇಮ್ ರೀ, LOWER ಲೋವರ್ ಕೇಸ್ ಅನ್ನದ್ರಿ. ಅದಕ್ಕೂ ಸಹ ಸೆಲ್ ಅಡ್ರೆಸ್ ಕೊಡದ್ರಿ. ಏನಂದ್ರಿ ಸೆಲ್ ಅಡ್ರೆಸ್ ರೀ, A2 ರೀ. ಎಂಟರ್ ಮಾಡ್ರಿ. ಈಗ ಅದನ್ನ ಸ್ಮಾಲ್ ಅಡ್ರೆಸ್ ನ ಬರ್ಕೊಡ್ರಿ. ಕ್ಲಿಯರ್ ಅದರ ರೀ? ಓಕೆ. ನೆಕ್ಸ್ಟ್ ಇನ್ನೊಂದು ಬರ್ತದ್ರಿ. ಏನಂದ್ರೆ ಸರ್, ಈಗ ನಾವು ಮಾತನಾಡುವ ಭಾಷೆಗೆ ಏನಂತೀರಿ, ನಾವು ಮಾತನಾಡುವ ಭಾಷೆ ಯಾವ್ದಿರ್ತದ್ರಿ, ಉನ್ನತ ಮಟ್ಟದ ಭಾಷೆ. ಅದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಹೌದ್ರಾ ರೀ? ಇನ್ನು ಕಂಪ್ಯೂಟರ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಇರ್ಬೋದು, ಅದು ಅರ್ಥ ಮಾಡಿಕೊಳ್ಳುವಂತ ಭಾಷೆ ರೀ ಯಾಂತ್ರಿಕ ಭಾಷೆ ಸರ. ಯಾಂತ್ರಿಕ ಭಾಷೆಗೆ ಇನ್ನೊಂದು ಏನಂತ ಕರಿತೀವ್ರಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನೇನು ದತ್ತಾಂಶ ಬರ್ತದೋ ಅಲ್ಲಿ ಬರುವಂತ ಅಂಕಿ ಸಂಖ್ಯೆಗಳು ಯಾವ್ರಿ, 0 ಮತ್ತು 1. ಆ 0 ಮತ್ತು 1 ಇನ್ನೊಂದು ಏನಂತ ಕರಿತೀರಿ, ಯಾವ ನಂಬರ್ ಅಂತ ಕರಿತೀವ್ರಿ, ಬೈನರಿ ನಂಬರ್ ಅಂತ ಕರಿತೀರಿ. ಇಷ್ಟು ಗೊತ್ತಿದ್ರೆ ಸಾಕ್ರಿ. ಎಕ್ಸಾಂಪಲ್, ನಾನೀಗ 145 ಅಂತ ಒಂದು ಸಂಖ್ಯೆ ಬರ್ದೇನ್ರಿ. ಇದು ಬೈನರಿ ನಂಬರ್ನಾಗ ಅದಾರ ಇಲ್ರಿ ಸರ್, ಡೆಸಿಮಲ್ನಾಗ ಅದರಿ, ಹೌದಾ, ಹೋಲ್ ನಂಬರ್ನಾಗ ಅದರಿ. ಈಗ ಇದು ನನಗೇನು ಮಾಡ್ಬೇಕಾಗ್ಯದ ಅಂತಂದ್ರೆ ರೀ, ಕನ್ವರ್ಟ್ ಮಾಡ್ಬೇಕಾಗ್ಯದ್ರಿ. ಏನಂತ ಕನ್ವರ್ಟ್ ಮಾಡ್ಬೇಕ್ರಿ, ಇಲ್ಲಿರುವಂತ ಡೆಸಿಮಲ್ ಸಂಖ್ಯೆಯು ಬೈನರಿ ಸಂಖ್ಯೆಯನ್ನಾಗಿ ಪರಿವರ್ತನೆ ಮಾಡಲು ಇದಕ್ಕೂ ಒಂದು ಫಾರ್ಮುಲಾ ಅದ ರೀ, ಈಕ್ವಲ್ ಟು ಡೆಸಿಮಲ್ ಟು DEC. 2 ಅಂದ್ರೆ 2, ಅದು ಆಕ್ಚುಲಿ TO2 ಇಲ್ರಿ, ಹೌದ್ರೆ ಇದು 2. ನಾವು ಶಾರ್ಟ್ ಕಟ್ ನಾಗ ಮೆಸೇಜ್ ಹಾಕ್ತಿರ್ತೀವಿ ನೋಡ್ರಿ, ಹೌ ಆರ್ ಯು. ಈಗಂತೂ ಫುಲ್ ಶಾರ್ಟ್ ಆಗಿ ನಾವು HWR ಅಂತ ಹಾಕಿರಂದ್ರೆ ಮುಗಿತ್ರಿ, HWU ಅಂತ ಹಾಕ್ತಾರೆ, ಹೌದಲ್ರಿ? ಏನು ಹೌ ಆರ್ ಯು, ಹಾ ಅಷ್ಟು ಹಾಕಿದ್ರಂದ್ರೆ ಮುಗಿತ್ರಿ. ಅವ್ರು ಆನ್ಸರ್ ಬರ್ಲೇಬೇಕದು ಹೆಂಗಿದಾರೆ ಅಂತ ಹೇಳಿ, ಹೌದಾ? ಇದನ್ನು ಶಾರ್ಟ್ ಕಟ್ ಬಂದಾರ ನೋಡ್ರಿ. ಈಗ ಅವ್ರನ್ನ ಡೆಸಿಮಲ್ 2 TO2 ಹಾಕೋ ಬದಲಿ 2 ಹಾಕ್ಬಿಟ್ಟಾರ. ಓಕೆ, ಡೆಸಿಮಲ್ 2 ನನಗೇನಾಗಬೇಕೀಗ, ಏನಾಗ್ಬೇಕ್ರಿ, ಬೈನರಿ ಆಗ್ಬೇಕ್ರಿ ಸರ್. BIN ಅಂತ ಕೊಡೋದ್ರಿ. ಕೊಟ್ಟು ಓಪನ್ ಬ್ರಾಕೆಟ್ ಕೊಡೋಣಂತ್ರಿ. ಈ ಒಂದು ಸೆಲ್ ತಗೊಳ್ಳೋಣಂತ್ರಿ, ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡೋಣಂತ ಕೊಟ್ಟು ಬಿಡೋಣಂತ್ರಿ. ನೋಡ್ರಿ, 45 ಎನ್ನುವುದು ಕಂಪ್ಯೂಟರ್ ಯಾವ ತರ ತಗೊಳುತ್ತಂದ್ರೆ 101101 ರೀ. ನೀವು ಇದನ್ನ ಏನಾದ್ರು ಕೋಡ್ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ನಿಮ್ದು ಏನಾದ್ರು ಎಕ್ಸಾಂಪಲ್ ಇರ್ತ ನೋಡ್ರಿ, ನಮ್ಮ ಪಾಸ್ವರ್ಡ್ ಗೀಸ್ಕೊಡ್ರಿ. ನಮ್ದು ಯಾವ್ದಾರ ನಮ್ದು ಮೊಬೈಲ್ ಪಾಸ್ವರ್ಡ್ ಹೇಳ್ಬೇಕಾದ್ರೆ 45 2 ಡಿಜಿಟ್ ತಗೊಳಂಗಿಲ್ಲ, ಮಿನಿಮಮ್ 4 ಡಿಜಿಟ್ ತಗೋತದ, ಹೌದಲ್ರಿ? ನೆಕ್ಸ್ಟ್ ಕ್ಲಿಯರ್ ಅದಾರೆ ರೀ? ಸೊ ಬೈನರಿ ನಾವೇನ್ ಮಾಡಿದ್ವಿ ಅಂದ್ರೆ ಡೆಸಿಮಲ್ ನಂಬರ್ಲಿಂತ ಬೈನರಿ ಮಾಡಿದ್ವಿ. ಸರಿ, ಓಕೆ ರೀ. ಈಗ ನಾನು ನಿಮಗೊಂದು ಬೈನರಿ ನಂಬರೇ ಕೊಡ್ತೀನಿ ಸರ್, ಇದನ್ನ ಹೇಳ್ರಿ ಏನಾಗ್ತದೆ ಅಂತ ಹೇಳಿ ಅಂತ ನೀವು ಕೇಳಿದ್ರಿ. ಅವಾಗ ನನಗೂ ಗೊತ್ತಿಲ್ಲ ಅದು ಏನಾಗ್ತದೇನೋ. ಮತ್ತೆ ನಾನು ಅದನ್ನ ಭಾಗಾಕಾರ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಈ ನಂಬರ್ ಎಷ್ಟು ಆಗ್ತೊಂಡ್ರಿ ಅಂತ ಹೇಳ್ಬೋದು. ಆದ್ರೆ ಸದ್ಯಕ್ಕಷ್ಟು ಪೇಷನ್ಸ್ನು ಇಲ್ರಿ, ನಂಬಲ್ಲಿ ಸಮಯನೂ ಇಲ್ಲ, ಹೌದಲ್ರಿ? ಈಕ್ವಲ್ ಟು BIN ಬೈನರಿ ನಂಬರ್ 2 ನನಗೇನು ಮಾಡ್ಬೇಕಾಗ್ಯದ್ರಿ, ಈಗ ಡೆಸಿಮಲ್ ಮಾಡ್ಬೇಕಾಗ್ಯದ ಸರ. DEC ಅಂತ ಕೊಡ್ತೀನಿ ರೀ, ಓಪನಿಂಗ್ ಬ್ರಾಕೆಟ್ ಹಾಕ್ತೀನಿ ರೀ. ನೀವು ಕೊಟ್ಟಿರೋ ಸೆಲ್ ಅಡ್ರೆಸ್ A5 ಅದ ರೀ, ಬ್ರಾಕೆಟ್ ಕ್ಲೋಸ್ ರೀ, ಎಂಟರ್ ಮಾಡ್ತೀನಿ ರೀ. ನೀವು ಕೊಟ್ಟಿರೋ ಸಂಖ್ಯೆ ಎಷ್ಟು ಅಂದ್ರೆ 170 ರೀ. ನೆನಪಿರ್ತಾವ್ರೆ ರೀ? ಎಕ್ಸಾಮ್ದಾಗ ಇವನು ಕೇಳಿದನ್ ರೀ, ಹೌದಾ? ನಿನ್ನೆ ಆಗಿರ್ಲಿಲ್ಲ, ಅದಕ್ಕೆ ಈಗ ಹೇಳತ್ತೀನಿ ರೀ. ಕ್ಲಿಯರ್ ಅದಾರ? ತಿಳಿತದ್ರಿ ರೀ? ಸಿಂಪಲ್ ರೀ. ನಾವೇನಂದ್ರ ಅಪ್ಪರ್ ಕೇಸ್ಲಿಂದ ಲೋವರ್ ಕೇಸ್ ಮಾಡ್ಬೇಕಾಗಿತ್ತಂದ್ರ ಈಕ್ವಲ್ ಟು LOW ಓಪನಿಂಗ್ ಬ್ರಾಕೆಟ್ ಸೆಲ್ ಅಡ್ರೆಸ್ ರೀ. ಇಷ್ಟು ಗೊತ್ತದವ್ರೆ ರೀ? ಅಪ್ಪರ್ ಕೇಸ್ನಿಂದ ಲೋವರ್ ಕೇಸ್ ಮಾಡಲು, ಲೋವರ್ ಕೇಸ್ನಿಂದ ಅಪ್ಪರ್ ಕೇಸ್ ಮಾಡಲು ಗೊತ್ತಾಯ್ತು ನಮಗೆ. ಯಾವ್ದಂದ್ರೆ UPR ಅಂದ್ರೆ ಅಪ್ಪರ್ ಆಗ್ತದ್ರಿ, UPPER ರೀ. ಲೋವರ್ ಅಂದ್ರೆ LOWER. ಲೋವರ್ ಅನ್ನೋದು ಏನಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ನಾಗಿರುವಂತ ಅಕ್ಷರಗಳನ್ನ ಲೋವರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಸ್ ಮಾಡ್ತಾರೆ. ಇನ್ನ ಸ್ಮಾಲ್ ಲೆಟರ್ಸ್ ಟು ಕ್ಯಾಪಿಟಲ್ ಮಾಡೋಕಾಗಿತ್ತಂತಂದ್ರೆ ರೀ ಅಪ್ಪರ್ ಕೇಸ್ ಅಂತ ಕರಿತೀವ್ರಿ. ಇನ್ನ ಇರುವಂತಹ ಡೆಸಿಮಲ್ ನಂಬರ್ ಅನ್ನ ಬೈನರಿ ನಂಬರ್ನ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರ ಯಾವ್ದ್ರಿ? ಈಕ್ವಲ್ ಟು DEC ನಂಬರ್ 2 ಅದ್ರ ಬದಲಿ 2 ಹಾಕ್ತೀವ್ರಿ. 2 ಯಾವ್ದಕ್ರಿ? ಬೈನರಿ ರೀ, BIN ರೀ. ಅಷ್ಟು ಹಾಕಿ ಓಪನ್ ಬ್ರಾಕೆಟ್ ಹಾಕಿ ಆ ಸೆಲ್ ಅಡ್ರೆಸ್ ಕೊಡ್ರಿ, ಬ್ರಾಕೆಟ್ ಕ್ಲೋಸ್ ಮಾಡ್ರಿ. ಅದನ್ನ ಏನಾಗ್ತಿತ್ತು ಅಂದ್ರೆ ಡೆಸಿಮಲ್ ನಂಬರ್ 2 ಬೈನರಿ ಆಗ್ತದ್ರಿ. ಇನ್ನು ಬೈನರಿ ನಂಬರ್ 2 ಡೆಸಿಮಲ್ ಆಗಿ ಕನ್ವರ್ಟ್ ಮಾಡ್ತದೆ. ಬರ್ಕೊಂಡ್ಬಿಡಮ್ರಿ ಎರಡು ಫಾರ್ಮುಲಾ ರೀ. ನೆಕ್ಸ್ಟ್
ಓಕೆ, ಒಂದೇ ಸೆಕೆಂಡ್ ರೀ, ಇದು ಯಾಕೆ ಬರಲ್ಲ ಅಂತ ನೋಡ್ತೀನಿ ರೀ. ಈಕ್ವಲ್ ಟು ಅಪ್ಪರ್ ಬರಿಬೇಡ್ರ, ಇದು ಸುಮ್ಮನೆ ನಾನು ಟೆಸ್ಟ್ ಮಾಡ್ತೀನಿ ಯಾಕೆ ಬರಲಾಗ್ಯದ ಅಂತ. ಓ ಕ್ಲಿಯರ್ ಆಯ್ತು ರೀ. ಇಲ್ಲೊಂದು ಕಂಡೀಷನ್ ಅದ ರೀ, ಇಲ್ಲಿ ಡಬಲ್ ಕೊಟೇಶನ್ ಬರಿಬೇಕ್ರಿ. ಇನ್ನೊಂದು ಬರ್ತಾರೆ ರೀ, ಸಿ ಪ್ರೋಗ್ರಾಮ್ದವ್ರು ಯಾರು ಇದ್ರಲ್ಲ ನಿಮ್ಗೆ ಗೊತ್ತಿರ್ತದೆ. ಡಬಲ್ ಕೊಟೇಶನ್ ಅಂದ್ರೆ ಏನಂತಂದ್ರೆ, ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ಒಂದಕ್ಕಿಂತ ಹೆಚ್ಚಿನ ಅಕ್ಷರಗಳಿಗೆ ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ ರೀ. ಆ ಸ್ಟ್ರಿಂಗ್ ಅನ್ನ ಪ್ರಸ್ತುತ ಕೊಡಬೇಕಾಗಿತ್ತು ಅಂದ್ರೆ ಡಬಲ್ ಕೊಟೇಶನ್ ಹಾಕ್ಬೇಕ್ರಿ. ಇಲ್ಲಿ ನಾನು ಕೊಟ್ಟಿರೋದು ರಾಜ್ ಕೋಚಿಂಗ್ ಅಂತ ಬರೆದಿರೋದು, ಅಥವಾ ಈಗಿಂದ ಹಿಂದೆ ಬಂದಿರೋ ಕರ್ನಾಟಕ ಅಂತ ಬರೆದಿರೋದು ಏನಾಗಿತ್ತು ಅಂದ್ರೆ ರೀ, ಅದು ಒಂದಕ್ಕಿಂತ ಹೆಚ್ಚಿನ ಲೆಟರ್ಗಳು ಇದ್ದು ಸರ್. ಅದಕ್ಕೆ ನಾನು ಏನು ಹಾಕಿದಿಲ್ಲ, ಡಬಲ್ ಕೊಟೇಶನ್ ಹಾಕಿದಿಲ್ಲ, ಅದಕ್ಕೆ ರಾಂಗ್ ಅಂತ ಹೇಳಿತ್ತು. ಕಂಪ್ಯೂಟರ್ ಯಾವತ್ತೂ ರಾಂಗ್ ಆಗಂಗಿಲ್ರಿ, ನಾವೇ ರಾಂಗ್ ಇರ್ತೀವಿ. ಹೌದ್ರಾ ರೀ? ಚಲೋ, ಇದೊಂದು ಮಿಸ್ಟೇಕ್ ಆಗಿತ್ತು ನೋಡ್ರಿ, ಬರ್ಕೊಂಬಿಡ್ರಿ. ಯಾವ ಫಾರ್ಮುಲಾ ಬರೋಣ್ರಿ ಈಗ? ಫಸ್ಟಿಗೆ ಯಾವ್ದು ಕಲ್ತೇವಿ? ಅಪ್ಪರ್ ಲೋವರ್ ಕಲ್ತೇವಲ್ರಿ, ಅದನ್ನ ಬರೋಣಂತ್ರಿ. ಈಕ್ವಲ್ ಟು UPPER ಅಪ್ಪರ್. ಇಲ್ಲಿ ನೀವು ಬೇಕಾದ್ರೆ ಟೆಕ್ಸ್ಟರ ಕೊಡ್ಬೋದು, ಇಲ್ಲ ಅಂದ್ರೆ ರೀ ಟೆಕ್ಸ್ಟ್ ಅಥವಾ ಸೆಲ್ ಅಡ್ರೆಸ್ ಅಥವಾ ಸೆಲ್ ರೆಫರೆನ್ಸ್. ರೆಫರೆನ್ಸ್ ಅಂದ್ರೆ ಈಗ ಗೊತ್ತಾಗ್ತಾರೆ ಏನ್ ಮೇಲೆ ತೊಂದರೆ ಇಲ್ಲಲ್ಲ. ಸೆಲ್ ರೆಫರೆನ್ಸ್ ಅಂತ ಎದಕ್ಕಂತೀವಿ ಅಂತ ಹಿಂಗೆ ಕ್ಲಿಯರ್ ಅದಲ್ರಿ. A1 B2 ಅವೆಲ್ಲಕ್ಕೆ ಏನಂತ ಕರಿತೀವಿ ಅಂದ್ರೆ ಸೆಲ್ ರೆಫರೆನ್ಸ್ ಅಂತ ಕರಿತೀವಿ ರೀ. ಓಕೆ, ಅಪ್ಪರ್ ಅಂತ ಬರೋದು ಈ ತರ ಬರ್ದ್ರಿ ಅಂತಂದ್ರೆ ಅದು ಟೆಕ್ಸ್ಟರ್ ಇರ್ಬೋದು ಅಥವಾ ಸೆಲ್ ರೆಫರೆನ್ಸ್ ಇರ್ಬೋದು. ಓಕೆ, ಇದು ಬರ್ಕೊಂಬಿಡ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಯಾವುದಾದರೂ ಒಂದು ಪದವನ್ನು, ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಯಾವುದಾದರೂ ಒಂದು ಪದವನ್ನು, ಸ್ಪ್ರೆಡ್ಶೀಟ್ ನಲ್ಲಿನ ಯಾವುದಾದರೂ ಒಂದು ಪದವನ್ನು, ಯಾವುದಾದರೂ ಒಂದು ಪದವನ್ನು ಅಪ್ಪರ್ ಕೇಸ್ ಆಗಿ, ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಯಾವುದಾದರೂ ಒಂದು ಪದವನ್ನು ಅಪ್ಪರ್ ಕೇಸ್, ಅಪ್ಪರ್ ಕೇಸ್, ಅಪ್ಪರ್ ಕೇಸ್ ಆಗಿ ಪರಿವರ್ತಿಸಲು, ಅಪ್ಪರ್ ಕೇಸ್ ಆಗಿ ಪರಿವರ್ತಿಸಲು. ಅಷ್ಟೇ ಬರ್ಬಿಡ್ರಿ, ಕ್ಲಿಯರ್ ಆಗ್ತದೆ ನಿಮ್ಗೆ, ಗೊತ್ತದಲ್ರಿ. ನೆಕ್ಸ್ಟ್ ಇನ್ನ ಅದ್ರ ಉಲ್ಟಾ ರೀ, ಈಕ್ವಲ್ ಟು LOWER ಲೋವರ್. ಓಕೆ, ಲೋವರ್ ಅಂತ ಬರೆದ್ರೆ ರೀ ಇದನ್ನು ಸೇಮ್ ರೀ, ಟೆಕ್ಸ್ಟ್ ಅಥವಾ ಸೆಲ್ ರೆಫರೆನ್ಸ್ ರೀ, ಇಲ್ಲ ಅಂದ್ರೆ ಸೆಲ್ ಅಡ್ರೆಸ್ ರೀ, ಬರ್ಕೊಂಬಿಡ್ರಿ. ಅದ್ರ ಉಲ್ಟಾ ರೀ, ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಯಾವುದಾದ್ರೂ ಒಂದು ಪದವನ್ನ ಏನ್ ಮಾಡ್ತದ್ರಿ, ಲೋವರ್ ಕೇಸ್ ಆಗಿ ಪರಿವರ್ತಿಸಲು ಅಥವಾ ಮಾರ್ಪಡಿಸಲು. ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿನ ಯಾವುದಾದ್ರೂ ಒಂದು ಪದವನ್ನು ಲೋವರ್ ಕೇಸ್ ಆಗಿ ಪರಿವರ್ತಿಸಲು ಅಥವಾ ಮಾಡಲು ಅಥವಾ ಪ್ರಸ್ತುತಪಡಿಸಲು. ಲೋವರ್ ಕೇಸ್. ನೆಕ್ಸ್ಟ್ ರೀ, ಈಕ್ವಲ್ ಟು, ಇದು ಫಾರ್ಮುಲಾ ಹೆಂಗದ ಹಂಗೆ ಬರೋಣಂತ್ರಿ ರೀ. ಓಕೆ ರಾ, DEC ಟು BI ಅನ್ನೋದಲ್ಲ ನೋಡ್ರಿ. DEC ನಂಬರ್ 2 BIN ರೀ, ಓಪನ್ ಬ್ರಾಕೆಟ್. ಇಲ್ಲೇನು ಬರ್ಬೇಕು ನಮಗೆ, ನಂಬರ್ ಆದರೂ ಬರ್ಬೇಕ್ರಿ, ಹೌದಲ್ರಿ. ಈಕ್ವಲ್ ಟು DEC ಅಂತಂದಾಗ DEC ಟು BIN ಬೈನರಿ ನಂಬರ್ ಹಿಂಗೆ ತೊಗೊಂಡಾಗ ಓಪನ್ ಬ್ರಾಕೆಟ್ ಕೊಟ್ಟೇವಂದ್ರೆ ನಂಬರ್ ಅರ ಬರಬೇಕು, ಅದು ಪ್ಲೇಸ್ ಅರ ಬರಬೇಕು, ಕರೆಕ್ಟ್. ಸೊ ನಂಬರ್ ಅಥವಾ ಇನ್ನೊಂದೇನು ಬರ್ಬೇಕ್ರಿ, ಸೆಲ್ ಅಡ್ರೆಸ್ ಅಥವಾ ಸೆಲ್ ರೆಫರೆನ್ಸ್ ರೀ. ಓಕೆ, ಕೆಳಗಿನ ಬರೆಯಕ್ಕೆ ಹೋಗ್ಬೇಡ್ರಿ ಅಂಕಸ್ತಾನ ರೀ, ಮ್ಯಾಲಿಂದಷ್ಟೇ ಬಂದು ಬರ್ಕೊಂಬಿಡ್ರಿ. ಇದನ್ನ ಬೈನರಿ ಮಾಡೋಣ. ಓಕೆ, ಬರ್ಕೊಂಬಿಡ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಡೆಸಿಮಲ್ ಸಂಖ್ಯೆಯನ್ನು
ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಡೆಸಿಮಲ್ ಸಂಖ್ಯೆಯನ್ನು ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಡೆಸಿಮಲ್ ಸಂಖ್ಯೆಯನ್ನು ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಡೆಸಿಮಲ್ ಸಂಖ್ಯೆಯನ್ನು ಬೈನರಿ ಸಂಖ್ಯೆಯನ್ನಾಗಿ ಪರಿವರ್ತಿಸಲು ಬಳಸುವ ಸೂತ್ರವೇ ಈಕ್ವಲ್ ಟು DEC ಟು BIN ಆಗಿರುತ್ತದೆ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಡೆಸಿಮಲ್ ಸಂಖ್ಯೆಯನ್ನು ಬೈನರಿ ಸಂಖ್ಯೆಯನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಸೂತ್ರ ಅಥವಾ ಫಂಕ್ಷನ್ ಅಥವಾ ಫಾರ್ಮುಲಾ. ಇನ್ನ ಎರಡನೇದು ಅದ್ರ ಉಲ್ಟಾ ಬರ್ಕೊಂಡ್ಬಿಟ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಬೈನರಿ ಸಂಖ್ಯೆಯನ್ನು ಕ್ಲಿಯರ್ ಅದರ ರೀ? ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಬೈನರಿ ಸಂಖ್ಯೆಯನ್ನು ಡೆಸಿಮಲ್ ಸಂಖ್ಯೆಯನ್ನಾಗಿ ಪರಿವರ್ತಿಸಲು. ಇದು ರೀ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಮೇಲಿಂದ ಕ್ಲಿಯರ್ ಆಗೈತಲ್ರಿ? ಮೇಲಿಂದ ಬರ್ದಿರಲ್ಲ, ಡೆಸಿಮಲ್ ಟು ಬೈನರಿ ಬರ್ದಿರಲ್ಲ. ಓಕೆ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಬೈನರಿ ಸಂಖ್ಯೆಯನ್ನು, ಇದು ಎರಡನೇ ಫಾರ್ಮುಲಾ ಹೇಳ್ತೀನಿ ರೀ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಬೈನರಿ ಸಂಖ್ಯೆಯನ್ನು ಡೆಸಿಮಲ್ ಸಂಖ್ಯೆಯನ್ನಾಗಿ ಪರಿವರ್ತಿಸಲು. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಒಂದು ಬೈನರಿ ಸಂಖ್ಯೆಯನ್ನು ಡೆಸಿಮಲ್ ಸಂಖ್ಯೆಯನ್ನಾಗಿ ಪರಿವರ್ತಿಸಲು ಈ ಸೂತ್ರ ರೀ. ಯಾವ್ದ್ರಿ? ಈಕ್ವಲ್ ಟು BIN ಟು DEC. ಬರ್ದ್ರಿ ರೀ? ನೆಕ್ಸ್ಟ್ ಇಲ್ಲಿ ತನ ಈಗ ಏನೇನು ಮಾಡಿ ಇವೆಲ್ಲ ಫಾರ್ಮುಲಾಗಳು ಸ್ವಲ್ಪ ಇಂಪಾರ್ಟೆಂಟ್ ರೀ. ಆಮೇಲೆ ಒಂದಿಲ್ಲ ಒಂದು ಎಕ್ಸಾಮ್ದಾಗ ಎಲ್ಲ ಫಾರ್ಮುಲಾಗಳು ಕೇಳಿವದಾವ್ರಿ, ಹೌದಾ ರೀ? ಸೊ ಅಷ್ಟು ಈಸಿನೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಇವನ್ನೆಲ್ಲ ಇಂಪಾರ್ಟೆಂಟ್ ನೋಡ್ರಿ ನಾ ಹೇಳತ್ತೀವಿ, ಹೌದಾ? ಅನ್ನೆಸೆಸರಿ ಬೇರೆ 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 ಯಾವ್ದ್ಯಾವ್ದು ಏನೇನೋ ತಲೆ ಹಾಕೊಂಡು ಕೂಡ್ಬೇಡ್ರಿ. ಅಲ್ಲಿ ಯಾವುದೋ ಒಂದು ಬಂದಿತ್ತು, ಅವ್ರು ಯಾರೋ ಏನೇ ಹೇಳ್ಯಾರ ಓದ್ಕೊಂಡು ಕೂಡ್ಬೇಡ್ರಿ. ಆಮೇಲೆ ರೀ ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸ್ತದೋ ನಿಮ್ಗೆ ಗೊತ್ತಿಲ್ಲ. ಕೆಲವೊಂದು ಬುಕ್ನಾಗ ಇವು ಒಂದಿಷ್ಟು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಯಾರ್ರಿ ಅವ್ರು, MCQ ನಾವು ಎಕ್ಸಾಮ್ದಾಗ ಕೇಳಿರೋರು. ಆ ಒಂದು ಬುಕ್ನಾಗ ನೋಡಿದಾಗ್ರಿ ಆ ಆನ್ಸರ್ಗಳು ಸಹ ಅವ್ರು ರಾಂಗ್ ಕೊಟ್ಟಾರ. ಹಂಗಂತ ಎಲ್ಲ ಆನ್ಸರ್ಗಳು ರಾಂಗ್ ಅಂತ ಅನ್ನಂಗಿಲ್ಲ, ಯಾವ ಒಂದೆರಡು ಮೂರು ರಾಂಗ್ಗಳು ಕೊಟ್ಟಾರ ಇದ್ರಾಗ, ಹೌದಾ? ಸೊ ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನ ಓದ್ಕೋವಂತ ನಮ್ಗೆ ಇಲ್ಲಿ ಇಷ್ಟು ನೀಟಾಗಿ ಎಲ್ಲ ಸಿಕ್ಕಿದ ಪ್ರಾಕ್ಟಿಕಲ್ ಎಲ್ಲ ನೋಡಿರ್ತೀರಿ. ಇಲ್ಲಿ ಇದು ಬಂದಂತ ಇದು ಮರೆತು ಬಿಟ್ಟಿರ್ತೀರಿ. ಹಂಗೆ ಆಗ್ಲಕ್ಕೆ ಹೋಗ್ಬಾರ್ದ್ರಿ, ಹೌದ್ರಾ ರೀ? ಸೊ ಕೆಲವೊಂದು ಬುಕ್ನಾಗ ಅದಾವ್ರಿ, ಅವನ್ನ ನೀವು ಒಂದ್ಸಲ ಎನಲೈಸ್ ಮಾಡ್ರಿ, ಅದಕ್ಕೆ ಚೆಕ್ ಮಾಡ್ರಿ. ನಾನು ಹಿಂಗೆ ಕಲ್ತಿದ್ದೆ ನೋಟ್ಸ್ ನೋಡ್ರಿ, ಹೌದ್ರಾ? ಈಗ ವಿಡಿಯೋನು ವಿಡಿಯೋ ಹಾಕ್ಯಾರ್ರಿ, ಹೌದಾ? ಸೊ ನೀವು ಬೇಕಾದ್ರೆ ಅಲ್ಲಿ ಆ ವಿಡಿಯೋದಾಗ ಒಂದ್ಸಲ ನೋಡ್ರಿ, ಎಲ್ಲೆಲ್ಲ ನಮ್ಗೆ ಏನೇನು ಮಿಸ್ಟೇಕ್ ಅನ್ಸತ್ತೋ ರಿಕಾಲ್ ಮಾಡ್ಕೊಡ್ರಿ. ಓಕೆ. ಸೊ ಒಟ್ಟಿನಲ್ಲಿ ಏನಂತಂದ್ರೆ ಜೆನ್ಯೂನ್ ಆಗಿ ಯಾವ್ದು ಆನ್ಸರ್ ಕರೆಕ್ಟ್ ಅದ ಅದನ್ನ ಫಾಲೋ ಮಾಡಿ. 10 ಬುಕ್ ಓದಿ 10 ಒಂದೊಂದೊಂದೊಂದು ಕೊಟ್ಟನ್ರಿ. ಆಮೇಲೆ ನಿಮಗೆ ಪ್ರತಿ ಯಾವಾಗ ಫಸ್ಟ್ ಕ್ಲಾಸ್ ಹಿಡಿದು ಹೇಳತ್ತೀನಿ, ಯಾವ್ಯಾವ ಡೇಟ್ ಇಂಪಾರ್ಟೆಂಟ್ ಅವ ಆ ಡೇಟ್ ಅಷ್ಟೇ ತಲೆಗೆ ಇಟ್ಕೊಡ್ರಿ, ಹೌದಾ? ಈಗ ನಾನು ನಿಮ್ಗೆ ಹೇಳಿದ್ದೆ ಯಾವ್ದಂತಂದ್ರ ಕಂಪ್ಯೂಟರ್ ಪ್ರಾರಂಭ ಆಗಿರುವ ವರ್ಷ ರೀ. ನೀವು 10 ಬುಕ್ ಓದ್ರಿ, 10 ಬುಕ್ನಾಗ 10 ತರ ಡೇಟ್ ಅವ ರೀ. ನೀವು 10 ಗೂಗಲ್ ಮಾಡ್ರಿ, ಯಾರ್ಯಾರ್ದು ಬೇರೆ ಬೇರೆ ವೆಬ್ಸೈಟ್ಗಳು ನೋಡ್ರಿ, ಬೇರೆ ಬೇರೆ ವೆಬ್ಸೈಟ್ ಬೇರೆ ಬೇರೆ ಕೊಟ್ಟನ್ರಿ. ಇನ್ನೊಂದ್ 2-3 ವೆಬ್ಸೈಟ್ ಅದಾವ, ಹೆಂಗ್ ಅದಾವ ಅಂತಂದ್ರೆ ರೀ, ಅದು ಅವ್ರು ಬರ್ದಿ ತಪ್ಪಲ್ಲ, ನೀಟಾಗಿ ಬರ್ದಾರ. ಅದನ್ನ ನಾವು ಅಷ್ಟು ಡೀಪಾಗಿ ಓದ್ದೇವ್ ಅಂದ್ರೆ ನಾವು ಆರಾಮ್ ನೆಟ್ ಪಾಸ್ ಮಾಡ್ಬೋದ್ರಿ, ಹೌದ್ರಾ ರೀ? ಕಂಪ್ಯೂಟರ್ ಸಬ್ಜೆಕ್ಟ್ ನ ನೆಟ್ ಪಾಸ್ ಅಂತ ಇಟ್ಟಿರ್ತೀವಲ್ರಿ, ಡಿಗ್ರಿ ಕಾಲೇಜ್ ಲೆಕ್ಚರ್ ಅಲ್ಲಕ್ರಿ, ಅದು ಪಾಸ್ ಮಾಡ್ಬೋದು, ಅಷ್ಟು ಡಿಟೇಲ್ ಆಗಿ ಕೊಟ್ರಿ. ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ನಾವು ಅದೆಲ್ಲ ಓದ್ಕೊತ ಕುಂತೀವಿ ಅಂತ ಕೊಟ್ರಿ, ಎಲ್ಲ ಹೋಗ್ಬಿಡ್ತೈತೆ ಅವ್ರು. ಸೊ ಹಿಂಗಾಗಿ ನಿಮ್ಗೆ ಎಷ್ಟು ಬೇಕು ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕು ಅಷ್ಟು ಕೊಡಕತ್ತೀನಿ ನಿಮ್ಗೆ, ಎಲ್ಲಿ ವರಿ ಮಾಡಂಗಿಲ್ಲ. ಅದಕ್ಕೆ ಹೇಳಿ ನಾನು ನಿಮ್ಗೆ. ಇದಾದ್ಮೇಲೆ ಡೈಲಿ ಕ್ವಶನ್ಸ್ಗಳಂತೂ ಸಾಲ್ವ್ ಮಾಡಿರಿ. ಈಗ ನಿಮ್ಮ ಸಲಹೆ ಒಂದು ಏನಿಲ್ಲ ಅಂದ್ರೆ ಒಂದು 30 ಕ್ವಶನ್ ಕಾಯ್ಕೊಂಡು ಕುಂತಾವ್ರಿ. ಇದು ನೋಟ್ಸ್ ಬರ್ಸೋದಿದ್ದಕ್ಕೆ ನಾನು 50 ಕ್ವಶನ್ ತಗೊಳ್ಳಿಲ್ಲ, ಹೌದ್ರಾ ರೀ? ಅದ್ರಾಗ ಬೇಸಿಕ್ ಕಂಪ್ಯೂಟರ್ MS ಕಂಪ್ಲೀಟ್ ಕವರ್ ಮಾಡಿ ಒಂದಿಷ್ಟು ಕ್ವಶನ್ಸ್ ಅದಾವ, ಅದನ್ನ ಶೇರ್ ಮಾಡ್ತೀನಿ ಅಂತ ನಿಮಗೆ, ಹೌದ್ರಾ ರೀ? ಈಗ